ನಾನು ಭೋಜನ ಆಮ್ ಆದ್ಮಿ ಪಕ್ಷದ ಸೆಕ್ರೆಟರಿ. ನಾವು ನಿಮ್ಮ ಪುಸ್ತಕಗಳಿಗೆ ಏನು ಹೇಳಿದ್ರಿ ವಿಷಯ, ನಾವು ಈಗಿನ ಜನ ಏನು ನೋಡ್ತಾ ಇದ್ದಾರೆ, ಅಭಿವೃದ್ಧಿ ನೋಡ್ತಾ ಇದ್ದಾರೆ, ಬೆಲೆ ಏರಿಕೆ ಇದಾಗಿದೆ, ನಿರುದ್ಯೋಗ ಮತ್ತು ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ, ಇದೆಲ್ಲ ನಾವು ನೋಡ್ತಾ ಇದ್ವಿ. ಬಟ್ ಈಗ ಈ ಪುಸ್ತಕ ಯಾಕೆ ಬಂತು? ನಿಮ್ಮ ಎಷ್ಟು ಫಾಸ್ಟಾಗಿ ಬರೆಯೋದು ತುಂಬ ಧನ್ಯವಾದಗಳು. ನೀವು ಬರೆದಿದ್ದು ಅಷ್ಟು ಬೇಗ ಸಂಶೋಧನೆ ಮಾಡಿದ್ದೀರಾ. ಆದರೆ ನನಗೆ ಅಲ್ಲಿ ಒಂದು ಏನು ಸಂಶಯ ಇದೆ ಅಂದರೆ, ಈ ಕಾಶಿ ವಿಷಯ ಮತ್ತು ನೀವು ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ತೊಗೊಳ್ತಿದ್ದೀರಾ, ಇದರಲ್ಲಿ ಏನಾದರೂ ಒಂದು ಎಜೆಂಡಾ ಇದೆಯಾ? ಯಾಕೆಂದರೆ BJP 400 ಬರುತ್ತೆ ಅಂತ ಸೋತೋಗಿದ್ದಾರೆ, ಬೆಲೆ ಏರಿಕೆ ವಿಷಯನೇ ಮಾತಾಡಲಿಲ್ಲ. ಇನ್ನೊಂದು ಇಲ್ಲಿ ಟಿಪ್ಪು ಸುಲ್ತಾನ್ ಯಾಕೆಂದರೆ ಈ ಕರಾವಳಿ ಅವರಿಗೆ ನೀವು BJP ಮಾಡ್ತಾ ಇರೋ ಕೆಲಸದ ಬಗ್ಗೆ ನೀವು ಅವರಿಗೆ ಸಮ್ಮತಿ ಇದೆಯಾ ಅಂತ ಫಸ್ಟ್ ಕೇಳಿ. ಯಾಕೆಂದ್ರೆ ರಾಮ ಮಂದಿರ ವಿಷಯ ಬಂದು ಅಲ್ಲಿ ಅವ್ರಿಗೆ ಓಟ್ ಬರಲಿಲ್ಲ, 400 ಬರಲಿಲ್ಲ. ಅಲ್ಲ, ನಿಮ್ಮ ಪ್ರಶ್ನೆ ಕರೆಕ್ಟ್ ಇದೆ, ನಿಮ್ಮ ಪ್ರಶ್ನೆ ಕರೆಕ್ಟ್ ಇದೆ. ಫಸ್ಟ್ ಅದನ್ನು ಕೇಳಿ ಅವ್ರಿಗೆ, BJP ಅವ್ರು ಕರೆಕ್ಟ್ ಇದ್ದಾರಾ, ಸರಿಗಿದಾರ ಅಂತ ಕೇಳಿ ಅವ್ರಿಗೆ. ಒಂದು ಪಾರ್ಟಿದು ಹಾಕೊಂಡ್ಮೇಲೆ ಸ್ಕಾರ್ಫ್ ಎಲ್ಲರೂ ಅದೇ ಪಾರ್ಟಿ ಸ್ಕಾರ್ಫ್ ಹಾಕೊಂಡಿದ್ದಾರೆ ಅಂತ ಜನ ಊಹಿಸ್ಬೋದು. ನನಗೂ ಯಾವ ಪಾರ್ಟಿಗೂ ಏನು ಸಂಬಂಧ ಇಲ್ಲ. ಆಮ್ ಆದ್ಮಿ ಪಾರ್ಟಿನೂ ಬೈತೀನಿ, BJPನೂ ಬೈತೀನಿ, ಕಾಂಗ್ರೆಸ್ನೂ ಬೈತೀನಿ. ಯಾರು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ಪ್ರಶಂಸೆ ಮಾಡಬೇಕು. ನಾನೊಬ್ಬ ಇತಿಹಾಸಕಾರ. ಇತಿಹಾಸದ ಎಲ್ಲ ಇದರಲ್ಲೂ ಏನು ಟಾಪಿಕ್ ತೊಗೊಂಡ್ರು ಏನೋ ಒಂದು ಕಾಂಟ್ರವರ್ಸಿ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಭಯ ಪಟ್ಕೊಂಡು ಅಥವಾ ಇದನ್ನು ಬರೀಬಾರ್ದು ಅಂತ ಹೇಳಿ ಮನೇಲಿ ಕೂತ್ರೆ ನನಗೆ ಕೆಲಸನೇ ಹೊಟ್ಟೋಗುತ್ತೆ. ಸೊ ಯಾವ ಪುಸ್ತಕ ಟಿಪ್ಪು ಸುಲ್ತಾನ್ ಬರೆದ್ರೂ ಪ್ರಾಬ್ಲಮ್ ಆಗುತ್ತೆ, ಔರಂಗಜೇಬ್ ಮೇಲೆ ಬರೆದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ, ಕಾಶಿ ವಿಶ್ವನಾಥ್ ಬಗ್ಗೆ ಬರೆದ್ರೆ ಪ್ರಾಬ್ಲಮ್ ಆಗುತ್ತೆ, ಸಾವರ್ಕರ್ ಬಗ್ಗೆ ಬರೆದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಎಲ್ಲದನ್ನು ನೀವು ರಾಜಕೀಯ ದೃಷ್ಟಿಕೋನದಿಂದ ನೋಡೋದು ತಪ್ಪು. ಕೆಲವು ವಿಷಯಗಳು ರಾಜಕೀಯಕ್ಕೆ ಇಟ್ಸ್ ಬಿಯಾಂಡ್ ಪಾಲಿಟಿಕ್ಸ್. ಇಲ್ದಿದ್ರು ಈಗ ನಾವು ನಮ್ಮ ಇತಿಹಾಸದ ಬಗ್ಗೆ ನೋಡಿದ್ರೆ ಬರೀ ಒಂದು ವ್ಯೂ ಹೇಗೆ ಬರೀತಾ ಇದೆ ಅಂದರೆ, ಬಂದರು ಅವ್ರು ಅಟ್ಯಾಕ್ ಮಾಡಿದಾಗ ನಮ್ಮ ರಾಜರುಗಳು ಹೋಗಿ ಯುದ್ಧ ಮಾಡಿದ್ದಾರೆ ಬೇರೆ ಕಡೆ. ಯಾವುದು ನಮ್ಮ ರಾಜರುಗಳು ಈಗ ನಾವು ಎಲ್ಲ ಕಡೆ ಅವ್ರದ್ದು ಎಂಪೈರ್ಸ್ ಇತ್ತಲ್ಲ ಬೇರೆ 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 ನಿಮಿಷ ಯುದ್ಧಗಳ ಬಗ್ಗೆ ಪ್ರಶ್ನೆ ಅಲ್ಲ ರೀ. ಈಗ ನಾವು ಒಂದು ನಿಮಿಷ ಯುದ್ಧ ಅಂದಮೇಲೆ ಸರ್ವನಾಶಗಳು ಆಗೇ ಆಗುತ್ತೆ. ಸರ್ವನಾಶ. ಇನ್ನೊಂದು ನಂಬಿಕೆ, ಅವರ ಶ್ರದ್ಧಾ ಕೇಂದ್ರವನ್ನು ಒಡೆಯುವುದಕ್ಕಾಗಿ ಇಲ್ಲಿನ ರಾಜರು ನಡೆಸಿದ ಒಂದು ದಾಳಿ ಹೆಸರು ಹೇಳಿ ನನಗೆ. ಅಫ್ಘಾನಿಸ್ತಾನದವರೆಗೂ ಇತ್ತು, ಪರ್ಷಿಯಾದವರೆಗೂ ಇತ್ತು. ಒಂದು ಉದಾಹರಣೆ ಹೇಳಿ ನನಗೆ. ಈಗ ಅಶೋಕ ಇದ್ರು, ಅವರ ಆಯ್ತು, ಅಶೋಕ ಯಾವ ಶ್ರದ್ಧೆ, ಯಾವ ಧರ್ಮ, ಯಾವ ಧಾರ್ಮಿಕ ಕೇಂದ್ರಗಳನ್ನು ಒಡೆದಾಕೋದಕ್ಕೆ ದಾಳಿ ಮಾಡಿದ್ದು ಒಂದು ಉದಾಹರಣೆ ಹೇಳ್ರಿ. ಧಾರ್ಮಿಕ ಕೇಂದ್ರ ಅಂತಲ್ಲ, ಅವರ ಹತ್ಯೆಗಳಾಗಿದ್ದಾವ್ರಿ. ಎರಡು ರಾಜರ ಮಧ್ಯೆ ಒಂದು ಯುದ್ಧ ಆದಾಗ ಅಲ್ಲಿ ಆಸ್ತಿ ಪಾಸ್ತಿ ಸರ್ವನಾಶ ಆಗೋದು. ಇಲ್ಲಿ ಆಸ್ತಿ ಪಾಸ್ತಿ ನೋಡಿ, ಈಗ ಯುಕ್ರೇನ್ ರಷ್ಯಾ ಯುದ್ಧ ಆಗ್ತಾ ಇದೆ. ಒಂದು ನಿಮಿಷ ಆಸ್ತಿ ಪಾಸ್ತಿ ಸರ್ವನಾಶದ ಮಾತು ಹೇಳ್ತಾ ಇಲ್ಲ. ಇಲ್ಲಿ ಧರ್ಮ ವಿಸ್ತರಣೆಗಾಗಿ ಇನ್ನೊಂದು ಧಾರ್ಮಿಕ ಕೇಂದ್ರವನ್ನು ಒಡೆಯುವುದಕ್ಕಾಗಿ ಹಿಂದೂ ರಾಜರು ಮಾಡಿದ ಒಂದು ದಾಳಿಯ ಹೆಸರು ಹೇಳಿ ನನಗೆ, ಉದಾಹರಣೆ ಹೇಳಿ ಅಂತ ಕೇಳ್ತಾ ಇದ್ದೀನಿ. ನಾನು ಅಷ್ಟು ದೊಡ್ಡ ಇತಿಹಾಸಕಾರನಲ್ಲಿದ್ದಾರೆ, ಬಟ್ ಆಗಿದೆ. ಈಗ ನಮ್ಮವರು ಈ ದಂಡೆ ಹೋಗಿದಾರಲ್ಲ, ನಮ್ಮ ರಾಜರು ಇಲ್ಲದೆ ನಮ್ಮ ಸಾಮ್ರಾಜ್ಯಗಳೇ ಇರ್ತಿರ್ಲಿಲ್ಲ ಸರ್. ಗಾಳಿ ಗುಂಡು ಹೊಡೆಯೋದು ಬೇಡ. ಈ ಇಸ್ವಿಯಲ್ಲಿ ಇಂಥ ರಾಜ ದಂಡೆತ್ಕೊಂಡು ಹೋಗಿ ಇನ್ನೊಂದು ಧರ್ಮದ ಈ ಶ್ರದ್ಧಾ ಕೇಂದ್ರವನ್ನು ಒಡೆದಾಕಿ ಲೂಟಿ ಮಾಡ್ಕೊಂಡು ಬಂದ ಅನ್ನೋದಕ್ಕೊಂದು ಉದಾಹರಣೆ ಹೇಳಿ ಅಂತ ಕೇಳ್ತಾ ಇದ್ದೀನಿ ನಾನು. ಉದಾಹರಣೆ ಇರ್ಬೋದು, ಯಾಕಂದ್ರೆ ನಾನು ಅಷ್ಟು ದೊಡ್ಡ ಇತಿಹಾಸ ಪೂರ್ತಿ ಓದಿದವನಲ್ಲ. ನಾನು ಒಂದ್ಸಲ ಅದನ್ನ ಕುತ್ಕೊಂಡು ಮಾತಾಡೋಣ. ಓದ್ಬೇಕು ನಾವು ಇತಿಹಾಸ ಅಷ್ಟು ಓದಿದಷ್ಟೇ. ಆದರೂ ಯುದ್ಧ ಅನ್ನೋದು ಈಗ ನಾವು ಪ್ರೆಸೆಂಟ್ ಯುದ್ಧ ನೋಡ್ತಾ ಇದೀವಲ್ಲ, ಅಲ್ಲಿ ಇದು ರಷ್ಯಾ ಉಕ್ರೇನ್ ಯುದ್ಧ ಕಣ್ಣು ಕಾಣ್ತಿದೆ. ಅಲ್ಲಿ ಡ್ಯಾಮೇಜಸ್ ಆಗ್ತಾ ಇದೆ. ಅಲ್ಲಿ ಹಿಂದೆ ಯಾವ ಬಿಲ್ಡಿಂಗ್ಸ್ ಇರ್ಬೋದು ಅಥವಾ ಧಾರ್ಮಿಕ ಕೇಂದ್ರಗಳಿರ್ಬೋದು. ಯುದ್ಧ ಅಂದರೆ ಅದೇ ಥರ. ಈಗ ನಮ್ಮಲ್ಲೂ ಇಂಡಿಯಾ ಬಾಂಗ್ಲಾದೇಶ ಯುದ್ಧ ಆಗಿದೆ. ನಾನು ರೀಸನ್ಗಳನ್ನು ಹೇಳ್ತಾ ಇದ್ದೀನಿ. ಹೆಣ್ಣು ಹೊಣ್ಣು ಮಣ್ಣಿಗಾಗಿ ನಾನು ಬರ್ತಾರೆ ವಿಷಯ ಎಲ್ಲಿ ಬರ್ತಾ ಇದೆ ಅಂದರೆ, ಈ ಜ್ಞಾನ ವ್ಯಾಪಿ. ನೀವು ಕಲಸು ಮೇಲೋಗ್ರ ಮಾಡಕ್ಕೆ ಹೋಗ್ಬೇಡಿ. ಕಲಸು ಮೇಲೋಗ್ರ ಮಾಡಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳೋದು. ಈಗ ಹತ್ಯೆಗಳ ದಿನ 100 ಆಗ್ತಾವ್ರಿ. ಬಟ್ ಟೆರರಿಸಮ್ ಆದಾಗ ಯಾಕೆ ಹೆಡ್ಲೈನ್ ಆಗುತ್ತೆ? ಟೆರರಿಸ್ಟ್ಗಳೇ ಹತ್ಯೆ ಮಾಡಿದಾಗ ಯಾಕೆ ಹೆಡ್ಲೈನ್ ಆಗುತ್ತೆ? ಬೆಂಗಳೂರಲ್ಲೂ ಮರ್ಡರ್ಗಳಾಗ್ತಾವಪ್ಪ. ಅದೇ ಅದು. ಈಗ ರಾಮೇಶ್ವರಂ ಕೆಫೆಲ್ ಬಾಂಬ್ ಬ್ಲಾಸ್ಟ್ ಆದಾಗ ಅಷ್ಟು ದೊಡ್ಡ ಸುದ್ದಿ ಆಗುತ್ತೆ. ಒಂದು ಇಂಜುರಿ ಅಷ್ಟೇ, ಮರ್ಡರ್ ಆಗಿದ್ದು ಅಷ್ಟು ದೊಡ್ಡ ಸುದ್ದಿ ಆಗೋದಿಲ್ಲ. ಯಾಕಂತಂದರೆ ಸ್ವರೂಪ ಬೇರೆ ಬೇರೆ ಆಗಿರುತ್ತೆ. ಆ ಸ್ವರೂಪದ ಬಗ್ಗೆ ನಾವು ಎಷ್ಟು ವರ್ಷ ಕಾಯಬೇಕು ಅಂತ. ಎಸ್, ಎಕ್ಸಾಕ್ಟ್ಲಿ. ನೀವು ಸಾಮ್ರಾಟ್ ಅಶೋಕರದ್ದು ಹೇಳಿದ್ರಲ್ಲ, ಅಶೋಕ ಮಾಡಿದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳು ಸುಮಾರು ಇರ್ಬೋದು. ಬಟ್ ಶ್ರೀಲಂಕೆಗೆ ಬೌದ್ಧ ಧರ್ಮವನ್ನು ತೆಗೆದುಕೊಂಡು ಹೋಗಿದ್ದು ಅವರ ಮಗಳು ಒಂದು ಆಲದ ಗಿಡದ ಟೊಂಗೆ ತಗೊಂಡು ಹೋದ್ಲು ಅವಳು. ತಿಳಿತಾ? ಸೈನ್ಯ ಅಲ್ಲ ಹೋಗಿದ್ದು, ಆಲದ ಗಿಡದ ಟೊಂಗೆ ಹೋಯ್ತಲ್ಲಿ ಸನ್ಯಾಸ ತಗೊಂಡು ಅವ್ರ ಮಗಳು. ಹೌದು, ನಿಜ.
ಅರ್ಥ ಆಯ್ತಾ? ಹಾಗೆ ಅಲ್ಲ, ಧರ್ಮ ಯುದ್ಧ ಅಲ್ಲಿ ಯುದ್ಧ ಒಂದು ಲೂಟಿ ಮಾಡೋ ಯುದ್ಧ ಎಲ್ಲ ಇರುತ್ತೆ. ಬಟ್ ನಾವು ಏನು ಹೇಳ್ತೀರಿ, ಈಗ ನಮ್ಮ ಇವರು ವೆಂಕಟಪ್ಪ ಸಪತ್ ಅವರು ಪುಸ್ತಕ ಬರೆದಿರಲ್ಲ, ಈಗ ಆ ವಿಷಯ ನಾವು ಹೋಗೋಣ. ಅಲ್ಲಿ ಇದು ಯಾಕೆ ಬಂತು ಈ ಪುಸ್ತಕ? ಯಾಕೆಂದ್ರೆ ಮುಂದೆ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಮುಂದೆ ಎಲ್ಲಿ ಅದೇ ಪ್ರಾಬ್ಲಮ್. ರಾಜಕೀಯ ಇದ್ರೆ ನನಗೂ ಎಲೆಕ್ಷನ್ಸ್ಗೂ ನಾನು ಅದಕ್ಕೆ ಅಲ್ಲ, ಒಂದು ನಿಮಿಷ ಅದಕ್ಕಿಂತ ಮುಂಚೆನೇ ನಾನೊಂದು ಮಾತು ಹೇಳಿದೆ. ಅದಕ್ಕಿಂತ ಮುಂಚೆನೇ RSSಗೆ ಈ ದೇಶದಲ್ಲಿ 100 ವರ್ಷದ ಇತಿಹಾಸ ಇದೆ. ಇನ್ನು 2025 ಬಂದರೆ 100 ವರ್ಷ ಆಗುತ್ತೆ. BJP ನೀವು ರೈಟ್ ಫ್ರಮ್ ದಿ ಇನ್ಸೆಪ್ಷನ್ ತಗೊಂಡ್ರೆ ಒಂದು 70 ವರ್ಷ BJPಗೆ. ಬಟ್ ಯಾವ ಹೋರಾಟದ ಪ್ರಸ್ತಾಪವನ್ನು ಇವ್ರು ಮಾಡ್ತಾ ಇದ್ದಾರಲ್ಲ, ಅದು 700 ವರ್ಷದ ಹೋರಾಟ. BJP, RSS, ವಿಶ್ವ ಹಿಂದೂ ಪರಿಷತ್ತು, ಸಂಘ ಪರಿವಾರ, ಬಜರಂಗ ದಳ ಏನೂ ಇಲ್ಲದೆ ಇದ್ದಾಗ ಆರಂಭಗೊಂಡಂಥ ಹೋರಾಟದ ಬಗ್ಗೆ ಅವ್ರು ಮಾಡ್ತಾ ಇರೋದು. ಇಲ್ಲಿ ಕೋರ್ಟ್ ಕೇಸಿನ ಹೋರಾಟ ರೀ ಇವತ್ತು ನಡೀತಾ ಇರೋದು. ಆವತ್ತು ಕೊಲ್ಲು ನನ್ನನ್ನು ಅಂತ ನಿಂತ್ಕೊಂಡ್ಬಿಟ್ರು ಜನ. ಸಾಯಿಸೋದಿದೆಯಾ ಸಾಯಿಸು ಅಂತ ನಿಂತ್ಕೊಂಡ್ರು ಜನ. ಆ ಕಾರಣಕ್ಕೆ ಕೂತ್ಕೊಂಡು ನಾವು ಇಂಥದ್ದೊಂದು ಚರ್ಚೆ ಇವತ್ತು ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಇಲ್ಲದೇ ಇದ್ದರೆ ಖಡ್ಗ ತೊಗೊಂಡು ಬಂದಾಗ ಎಲ್ಲರೂ ಸರೆಂಡರ್ ಆಗಿಬಿಟ್ಟಿದ್ರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.